ಯಡಿಯೂರಪ್ಪ ಫ್ಯಾಮಿಲಿ, ಕುಮಾರಸ್ವಾಮಿ ಫ್ಯಾಮಿಲಿ, ಅವ್ರ ಮೇಲೆ ಎಲ್ಲ ದೂರುಗಳಿದಾವೆ. ಆ ದೂರನ್ನ ಇದುವರೆಗೂ ಇತ್ಯರ್ಥ ಮಾಡ್ತಾ ಇಲ್ಲ ಲೋಕಾಯುಕ್ತ ಪೊಲೀಸ್. ಮೋರ್ ದನ್ 5,000ಕ್ಕಿಂತ ಹೆಚ್ಚು ಕೇಸುಗಳು ಇವತ್ತು ಲೋಕಾಯುಕ್ತ ಪೊಲೀಸರ ಮುಂದೆ ತನಿಖೆಗಾಗಿ ಕಾದು ನಿಂತಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಸಂದೇಶಗಳು ಬರ್ತಾ ಇದ್ವಿ. ಆಗ ಬಂದಾಗ ನಮಗೆ ಅವ್ನ ಅಪ್ರಿಷಿಯೇಟ್ ಮಾಡ್ಬೇಕಂತ ಬರ್ತಾ ಇದ್ವಿ ನಾವು. ಈಗ ಹಂಗಲ್ಲ. ಈಗ ನಾವು ಲಾಸ್ಟ್ ದ ಫೇತ್ ಅಂತ ಲೋಕಾಯುಕ್ತ ಇದು. ನಾವು ಅದೇ ಲೋಕಾಯುಕ್ತರಿಗೆ ಇದೇ ಪ್ರಶ್ನೆ ಕೇಳಿದೀವಿ ನಾವು. ನೀವು ಸಣ್ಣ ಪುಟ್ಟದೆಲ್ಲ ಹಿಡಿದು ರೈಡ್ ಮಾಡ್ತಾ ಇದ್ದೀರಾ, ತಿಮಿಂಗಿಲಗಳನ್ನು ಯಾವಾಗ ಹಿಡಿತೀರಾ ನೀವು ಅಂತ. 2010ರಲ್ಲಿ ಹಾಕಿದಂತಹ ಕೆಲವು ಪ್ರಕರಣಗಳಲ್ಲಿ ಇವತ್ತು ಕೂಡ ಪ್ರಾಥಮಿಕ ತನಿಖೆಯೂ ಆಗಿಲ್ಲ. ನೀವು 12 ಗಂಟೆ 1 ಗಂಟೆ 2 ಗಂಟೆ ಮಾಡ್ತೀನಿ ಅಂತ ಹೇಳೋದಲ್ಲ. ಕರಪ್ಷನ್ ಏನಾಯ್ತು ಅದನ್ನ ಜನರ ಮುಂದೆ ಹೇಳಿ. ನೀವು ಒಂದು ಪರ್ಟಿಕ್ಯುಲರ್ ಕೇಸು ಯಡಿಯೂರಪ್ಪ ಮೇಲೆ 14 ವರ್ಷ ಆಗಿತ್ತು. 2010ರಲ್ಲಿ ಕೊಟ್ಟಿದ್ದು. ಅದು ಇನ್ನೂ ಕೂಡ ಅದನ್ನು ಪ್ರಾರಂಭ ಮಾಡಲಿಲ್ಲ. ಸೊ ಅದು ಮಾತ್ರ ಅಲ್ಲ, ಅದಾದ ಮೇಲೆ ಎಲ್ಲ ಪೊಲಿಟಿಷಿಯನ್ಸು ಕೂಡ ಈ ಕಂಪ್ಲೇಂಟ್ ಇದೆ. ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಯಾರೋ ಕ್ಲಾಸ್ 4 ಎಂಪ್ಲಾಯೀಸ್ ಇರ್ತಾರಲ್ಲ, ಅವ್ರ ಮೇಲೆ ದಾಳಿ ಮಾಡೋದು, ಅವ್ರನ್ನ ಅಟ್ಯಾಕ್ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು, ಜೈಲು ಕಳಿಸೋದು ನಡೀತಾ ಇದೆ. ಅಫ್ಕೋರ್ಸ್ ಇಟ್ಸ್ ಗುಡ್, ಮಾಡಬಾರ್ದು ಅಂತಲ್ಲ. ಸೈಮೆಂಟಸ್ಲಿ ಈಗ ಇಲ್ಲಿ ಪೊಲಿಟಿಷಿಯನ್ಸ್ ಇರ್ತಾರಲ್ಲ, ಅವ್ನು ದುಡ್ಡು ಎಷ್ಟು ಮಾಡಿರ್ತಾನೆ ಅಂತ ಹೇಳಿದ್ರೆ, ಒಂದು 5,000 ಮಾಡಿರ್ತಾನೆ, 10,000 ಮಾಡಿರ್ತಾನೆ ಅಂತದ್ದಾಗುತ್ತೆ. ದಟ್ ಇಸ್ ಆಲ್ಸೋ ಕರಪ್ಷನ್. ಇಲ್ಲಿ ಸಾವಿರಾರು ಕೋಟಿ ಮಾಡಿರ್ತಾರೆ. ಅದು ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕಂದ್ಬಿಟ್ಟು ನಾವು ಬಂದು ಇಲ್ಲಿ ದೂರು ಕೊಟ್ಟಿದ್ದೀವಿ. ನಾವು ಅದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಕೂಡ ನಾವು ಬರ್ತಾ ಇದ್ದೀವಿ. ನಾವು ಮೊದಲು ವೆಂಕಟಾಚಲ ಇದ್ದಾಗ ಬರ್ತಾ ಇದ್ದೀವಿ. ನಾವು ಸಂದೇಶಗಳು ಬರ್ತಾ ಇದ್ವಿ. ಆಗ ಬಂದಾಗ ನಮಗೆ ಅವ್ನ ಅಪ್ರಿಷಿಯೇಟ್ ಮಾಡ್ಬೇಕಂತ ಬರ್ತಾ ಇದ್ವಿ ನಾವು. ಈಗ ಹಂಗಲ್ಲ. ಈಗ ನಾವು ಲಾಸ್ಟ್ ದ ಫೇತ್ ಅಂತ ಲೋಕಾಯುಕ್ತ ಇದು ಓಪನ್ ಆಗಿ ಹೇಳ್ತಾ ಇದ್ದೀವಿ ನಾವು. ಐ ಆಲ್ರೆಡಿ ಟೋಲ್ಡ್ ನೋ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್. ಸುಮಾರು ಸತಿ ಬಂದರೂ ಕೂಡ ಸಮಾಧಾನ ಹೇಳ್ತಾರೆ. ಇಲ್ಲಿ ನಮ್ಗೆ ಸಮಾಧಾನ ಬೇಕಾಗಿಲ್ಲ, ಆ್ಯಕ್ಷನ್ ಬೇಕು. ಯಾಕಂತ ಹೇಳಿದ್ರೆ ನಾನು ಹೇಳ್ದಲ್ಲ, ಮೊದಲು ಹೇಳ್ದಲ್ಲ, ವೆಂಕಟಾಚಲ ಇದ್ದಂಥ ಜಾಗ ಇದು, ಸಂತೋಷಗಳಿದ್ದಂಥ ಜಾಗ. ಇದರಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ, ಈಗ ನಾನು 6:30 ಕೆಲಸ ಮಾಡ್ತೀನಿ, 10 ಗಂಟೆ ಕೆಲಸ ಮಾಡ್ತೀನಿ ಅಂತ. ಈಗ ನಾವು ಆ್ಯಕ್ಟಿವಿಸ್ಟ್ಗಳು, ನಮಗೇನು ಬಂತೇಳಿ ನಾವು ಕೂಡ ಮಾಡ್ತಾ ಇರ್ತೀವಿ ನಾವು. ಆದ್ದರಿಂದ ಇದನ್ನು ಪ್ರಿಯಾರಿಟಿ ಕೊಟ್ಟು ಈ ಕೇಸಸ್ ತಗೋಬೇಕು, ನಮ್ಗೆ ಬೇಗ ಮುಗಿಸ್ಬೇಕಂತ ನಾವು ಕೇಳಿದ್ದೀವಿ ನಾವು. ಇವ್ರು ಮಾತ್ರ ಹಿಂಗೆ ಮಾಡಲಿಲ್ಲ, ತುಂಬ ಹಿಂದೆ ಇದ್ರಲ್ಲ, ಅವರೆಲ್ಲ ಕೂಡ ಮಾಡಿದ್ದಾರೆ. ಅದೆಲ್ಲ ಮಾಡಿದಾಗ ಅದನ್ನು ನಾನು ಹೇಳ್ದಲ್ಲ, ನಾನು ಮೊದಲು ಕೂಡ ಬಂದಾಗ ಅವ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಬರ್ತಾಯಿದ್ದೀವಿ ನಾವು. ಈಗ ಕೆಲಸ ಮಾಡಿ ಅಂತ ಹೇಳ್ಕೊಳ್ತೇವೆ. ಅದನ್ನು ನೀವು ಹೇಳ್ದಂಗೆ ಅವ್ರು ಹೇಳ್ತಾರೆ, ನಾವು 10 ಗಂಟೆ ಕೆಲಸ ಮಾಡ್ತೀವಿ, 12 ಗಂಟೆ ಕೆಲಸ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ನಿಮ್ಮ ಕರ್ತವ್ಯ ಅದು, ನೀವು ಮಾಡಬೇಕಾಗಿ ಬರುತ್ತೆ ನಿಮಗೆ. ನೀವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ಕರಪ್ಷನ್ ಕಡಿಮೆ ಆಗಿದೆಯಾ? ಕರಪ್ಷನ್ ಕಡಿಮೆ ಆಗಲಿಲ್ಲ, ಕರಪ್ಷನ್ ಜಾಸ್ತಿ ಆಗಿದೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕಂತ ಮಾಡಬೇಕು. ನೀವು 12 ಗಂಟೆ 1 ಗಂಟೆ 2 ಗಂಟೆ ಮಾಡ್ತೀನಿ ಅಂತ ಹೇಳೋದಲ್ಲ. ಕರಪ್ಷನ್ ಏನಾಯಿತು ಅದನ್ನು ಜನರ ಮುಂದೆ ಹೇಳಿ. ನೀವು ಅದು ಹೇಳಿದ್ರೆ ಸರಿ ಹೋಗುತ್ತೆ ನಮಗೆ. ಇದು ಒಂದು 4 ಸತಿ ವಿದಿನ್ ಸ್ಪ್ಯಾನ್ ಆಫ್ ಪೀರಿಯಡ್ 4 ಸತಿ ಬಂದು ಹೋಗಿದ್ದೀವಿ. ಮುಂದೆ ಕೂಡ ಮಾಡ್ತೀವಿ, ಇಲ್ಲದೆ ನಾವು ಹೋರಾಟ ಮಾಡ್ತೀವಿ ನಾವು. ಅದು ಬಿಟ್ಟು ದಾರಿ ಇಲ್ಲ ನಮಗೆ. ಇದನ್ನು ಆ್ಯಕ್ಟಿವಿಸ್ಟ್ ಆಗಿ ನಾವು ಬಂದು ಹೋಗೋದಲ್ಲಿ ನಮ್ಮ ಜೊತೆಗೆ ಬಂದಿರೋರು ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ. ಅವರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವ್ರು ಹೇಳಿದ್ರಲ್ಲ, ನಾವು 2 ಗಂಟೆ ಕೆಲಸ ಮಾಡ್ತೀವಿ, 1 ಗಂಟೆ 2 ಗಂಟೆ ಕೆಲಸ ಮಾಡ್ತೀವಿ. ಅವ್ರು ಸಂಬಳ ಸಿಗುತ್ತೆ, ನಮ್ಗೆ ಹಂಗಲ್ಲ. ನಮಗೆ ನಾವು ನಮ್ಮ ಜೋಬಿನ ದುಡ್ಡು ಹಾಕ್ಕೊಂಡು ಬರ್ತೀವಿ ನಾವು. ನೆಕ್ಸ್ಟ್ ಇದು ಬಂದು ಸ್ವಲ್ಪ ತೀವ್ರವಾಗಿ ಮಾಡ್ತೀವಿ ನಾವು. ಪ್ರತಿಭಟನೆ ಇಲ್ಲೇ ಮಾಡ್ತೀವಿ ನಾವು. ಮೇಡಮ್, FIR ಆಗಿರೋ ಕೇಸು ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಜೆಕ್ಟ್ ಮಾಡಿರೋ ಕೇಸ್ಗಳನ್ನ ವಾಷಿಂಗ್ ಮಾಡ್ದೇನೆ ಅಂಥ ಕೇಸ್ಗಳನ್ನು ಒಂದು ಸಾಮಾನ್ಯ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ಎನ್ಕ್ವೈರಿ ಮಾಡುವ ಇಚ್ಛಾಶಕ್ತಿ ಇಲ್ಲದೆ ಇರೋ ಅಧಿಕಾರಿಗಳು ಈ ಲೋಕಾಯುಕ್ತದಲ್ಲಿ ಇದ್ದಾರೆ ಅಂದರೆ ಕರಪ್ಷನ್ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ? ಇವರು ಆಗಲ್ಲ. ನಾವು 12 ಗಂಟೆ ಕೆಲಸ ಮಾಡ್ತೀವಿ, 9 ಗಂಟೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ಅನ್ನೋದಕ್ಕಿಂತ ಆ ಕೆಲಸ ಮಾಡೋದು ಗುಣಮಟ್ಟ ಏನು? ಯಾವ ಫೈಲನ್ನು ನೀವು 9-10 ಗಂಟೆ ಕೆಲಸ ಮಾಡ್ತಾ ಇದ್ದೀರಾ? ಯಾವ ಚೀಫ್ ಮಿನಿಸ್ಟ್ರನ್ನಾಗಿರಲಿ, ಯಾವ ಮಿನಿಸ್ಟ್ರನ್ನಾಗಿರಲಿ, ಸಂತೋಷ್ ಹೆಗ್ಡೆ ನಂತರ ಬಂದಿರೋ ಲೋಕಾಯುಕ್ತರ ಬಲೆಗೆ ಬೀಳಿಸಿ ಜೈಲಿಗೆ ಕಳಿಸಿದ್ದಾರೆ. 2010ರ ಕೇಸು BL ಶಂಕರ್ ಉಗ್ರಪ್ಪ ಕೊಟ್ಟಿರ್ತಕ್ಕಂಥ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಕೇಸು 11 ಜನ ಮಿನಿಸ್ಟ್ರು, ಯಡಿಯೂರಪ್ಪ ಫ್ಯಾಮಿಲಿ, ಕುಮಾರಸ್ವಾಮಿ ಫ್ಯಾಮಿಲಿ, ಅವ್ರ ಮೇಲೆ ಎಲ್ಲ ದೂರುಗಳಿದ್ದಾವೆ. ಆ ದೂರನ್ನು ಇದುವರೆಗೂ ಇತ್ಯರ್ಥ ಮಾಡ್ತಾ ಇಲ್ಲ ಲೋಕಾಯುಕ್ತ ಪೊಲೀಸ್. ಬರೀ PDOಗಳು, ಇಂಜಿನಿಯರು, ಮೊನ್ನೆ ಅದು ಅಬ್ಕಾರಿನಲ್ಲಿ ಹೋಗಿ ಗಾಂಜಾ ಎಲ್ಲ ಇತ್ತು, ರೂಮಲ್ಲಿ ಹಿಡ್ಕೊಂಡು ಬಂದ್ವಿ, ಅದು ಬೇಕು. ಆದರೆ ಈ ಫೈಲು ನಿನ್ನೆ ಮಾಡಿರೋ ಕೆಲಸ ನಾವು ಶ್ಲಾಘಿಸ್ತೀವಿ. ಆದರೆ 14 ವರ್ಷ ಹಳೆಯ ಕೇಸು ಜನಪ್ರತಿನಿಧಿಗಳದ್ದು, ಆ ಫೈಲನ್ನು ನೀವು ಮುಟ್ಲಿಕ್ಕೆ ತಯಾರಿಲ್ಲ ಅಂದರೆ ಜನರು ಎಷ್ಟರ ಮಟ್ಟಿಗೆ ವಿಶ್ವಾಸ ಇಟ್ಲಿಕ್ಕೆ ಸಾಧ್ಯ ಲೋಕಾಯುಕ್ತ ಸಂಸ್ಥೆ ಮೇಲೆ? ನಾವು ಅದೇ ಲೋಕಾಯುಕ್ತರಿಗೆ ಇದೇ ಪ್ರಶ್ನೆ ಕೇಳಿದ್ದೀವಿ ನಾವು. ನೀವು ಸಣ್ಣ ಪುಟ್ಟದೆಲ್ಲ ಹಿಡಿದು ರೈಡ್ ಮಾಡ್ತಾ ಇದ್ದೀರಾ, ತಿಮಿಂಗಿಲಗಳನ್ನು ಯಾವಾಗ ಹಿಡಿತೀರ ನೀವು ಅಂತ.
ನಾವು ಹಿಡಿಯೋದು ಬೇಡ, ನಿಮ್ಮ ದಾಖಲೆ ಇದೆಯಲ್ಲ, ನಿಮ್ಮ ಫೈಲ್ ಇದೆಯಲ್ಲ, FIR ಆಗಿದೆಯಲ್ಲ, ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಫೈಲ್ ಇದೆಯಲ್ಲ, ಅದನ್ನ ಇತ್ಯರ್ಥ ಮಾಡೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇನ್ನು ತಿಮಿಂಗಿಲ್ಲ ಹಿಡಿಯೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಇವ್ರಿಗೆ? ಇದಾವೆ ನೋಡಿ, HD ಕುಮಾರಸ್ವಾಮಿ ಕೇಸ್ ಇದೆ, ಅವ್ರ ಫ್ಯಾಮಿಲಿನ ತುಂಬ ಜನ ಅವ್ರ ರಿಲೇಟಿವ್ಸ್ದೆಲ್ಲ ಇದೆ, ಅದು ವೆಬ್ಸೈಟಲ್ಲೇ ಇದೆ, ಎಲ್ರಿಗೂ ಪ್ರಪಂಚಕ್ಕೆ ಗೊತ್ತಿರೋದು. ಯಡಿಯೂರಪ್ಪನ ಫ್ಯಾಮಿಲಿ ಕೇಸು ಇದೆ. ಯಾವಾಗ 2010, 2019, 2017 ಆ ಕೇಸನ್ನು ಇನ್ನೂ ಮುಟ್ಲೇ ಇಲ್ಲ. ಈಗ ಮೊನ್ನೆ ಒಂದಷ್ಟು ಗಲಾಟೆ ಆಯಿತು, ಅವಾಗ A1 ಆರೋಪಿನ ಕರೆದಿದ್ದಾರೆ, A2 ಆರೋಪಿನ ಇನ್ನೂ ಕರೆದಿಲ್ಲ. ಅಂದರೆ ಜನರು ದಡ್ರಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಲೋಕಾಯುಕ್ತ ಸಂಸ್ಥೆಯವರು. ಜನರು ಭಾಳ ಬುದ್ಧಿವಂತರು. ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ ಅನ್ನೋ ಗೊತ್ತಿದೆ. ಇವತ್ತು ನೀವು ನಮ್ಮ ಮೇಲೆ ಪ್ರಾಮಿಸ್ ಮಾಡಿದ್ದೀರ ಲೋಕಾಯುಕ್ತರು, ಇವನ್ನೆಲ್ಲ ನಾನು ಮಾಡ್ತೀವಿ, ನಾವೆಲ್ಲ ನಿರ್ದೇಶನ ಕೊಟ್ಟಿದ್ದೀನಿ ಪೊಲೀಸ್ ವಿಂಗಿಗೆ, ನಾವು ಇದನ್ನು ಖಂಡಿತವಾಗಿ ತೀರ್ಮಾನ ಮಾಡ್ತೀವಿ ಅಂತ ನಮ್ಮನ್ನು ಸಮಾಧಾನ ಮಾಡಿ ಕಳಿಸಿದ್ದಾರೆ. ನಿಮ್ಮ ಸಮಾಧಾನದ ಕೆಲಸ ಎಷ್ಟು ದಿನದಲ್ಲಿ ಅನ್ನೋದು ಈಗ ಗೊತ್ತಾಗುತ್ತೆ ನಮಗೆ. ಕೆಲವೇ ದಿನದವರೆಗೂ ನಾವು ವೆಯ್ಟ್ ಮಾಡ್ತೀವಿ. ನಾವು ಇಲ್ಲದೇ ಇದ್ದರೆ ನೀವು ಲೋಕಾಯುಕ್ತ ಸಂಸ್ಥೆನೇ ಬಿಟ್ಟು ಹೋಗಿ. ನಿಮಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಫೈಲನ್ನು ಇತ್ಯರ್ಥ ಮಾಡೋ ಇಚ್ಛಾಶಕ್ತಿ ಇಲ್ಲದಿದ್ದರೆ, ಇಚ್ಛಾಶಕ್ತಿ ಇರುವಂಥ ನ್ಯಾಯಮೂರ್ತಿಗಳಿದ್ದಾರೆ ಕರ್ನಾಟಕದಲ್ಲಿ, ಬರ್ತಾರೆ ಅವ್ರು ಮಾಡ್ತಾರೆ. ಅವರಿಗಾರು ಅವಕಾಶ ಮಾಡಿಕೊಡಿ, ನೀವು ಹೋಗಿ ದಯವಿಟ್ಟು. ನಾವು ಎಲ್ಲದೂ ಪ್ರಸ್ತಾಪ ಮಾಡಿದ್ದೀವಿ, ಅಧಿಕಾರಿಗಳ ಬಗ್ಗೆ ಎಲ್ಲ ಹೇಳಿದ್ದೀವಿ, ಎಲ್ಲ ಹೇಳಿದ್ವಿ. ಅವ್ರು ಹೇಳೋದು 20,000 ಫೈಲ್ ಇದೆ, 22,000 ಫೈಲ್ ಇದೆ, ಹೈಕೋರ್ಟಲ್ಲೂ ಪೆಂಡಿಂಗ್ ಇದೆ. ಅಂದರೆ ಎಲ್ಲ ಕಡೆ ಪೆಂಡಿಂಗ್ ಇದೆ, ಇಲ್ಲಿ ನಾನು ಪೆಂಡಿಂಗ್ ಇಡ್ತೀನಿ ಅಂತೇಳ, ಹೆಂಗೆ ಅದು? ಹಾಂ, ಆದ್ದರಿಂದ ನಿಮಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಫೈಲನ್ನು ಇತ್ಯರ್ಥ ಮಾಡೋ ಇಚ್ಛಾಶಕ್ತಿ ಇದ್ದರೆ 1 ವಾರ ಸಾಕು. 1 ವಾರ 7 ದಿನದಲ್ಲಿ 2010ನೇ SP ಕೇಸನ್ನು ಇತ್ಯರ್ಥ ಮಾಡಿ. 7 ಡೇಸ್. 2009ನೇ SP ಕೇಸನ್ನು 7 ಡೇಸಲ್ಲಿ ಇತ್ಯರ್ಥ ಮಾಡಿ. ಡಿನೋಟಿಫಿಕೇಶನ್ ಪ್ರಕರಣ ಎಷ್ಟು ದಿನ ಅಂತ ಇಟ್ಕೊಂಡು ನೀವು ಡ್ರ್ಯಾಗನ್ ಮಾಡ್ತಾ ಹೋಗ್ತೀರಿ? ಜನರು ನೋಡ್ತಾ ಇಲ್ವಾ? ನೀವು ಸಂಬಳ ತಗೊಳ್ತಕ್ಕಂಥದ್ದು ಸಾರ್ವಜನಿಕರ ತೆರಿಗೆ ಹಣ ಅನ್ನೋದು ಗಮನದಲ್ಲಿ ಇಟ್ಕೊಳ್ಳಿ. ನೀವು 12 ಅವರ್ ಕೆಲಸ ಮಾಡ್ತೀರಿ ಅಂದ ತಕ್ಷಣ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದಿಲ್ಲ. ನೀವು ಸಂಬಳ ತೊಗೊಂಡು ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅನ್ನೋದಕ್ಕಿಂತ ಯಾವ ಫೈಲನ್ನು ನೀವು ಇತ್ಯರ್ಥ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ, ನಮ್ಗೆ ಹೇಳಿದ್ರೆ ಆದ್ಯತೆ ಮೇಲೆ ನಾವು ಆದಷ್ಟು ಬೇಗ ಮಾಡ್ತೀವಿ, ನಾವು ಪೊಲೀಸ್ ವಿಂಗಿಗೆಲ್ಲ ನಿರ್ದೇಶನ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಪೊಲೀಸು ADGPಗೆ ಹೋಗಿ ಭೇಟಿ ಮಾಡಿದ್ದೀವಿ. ಅವರು ಇದನ್ನೆಲ್ಲ ನಾವು ಲುಕ್ ಇನ್ ಟು ದ ಮ್ಯಾಟರ್ ಅಂತಾರೆ ಹೊರತಾಗಿ. ನೋಡ್ತೀವಿ, ಸ್ವಲ್ಪ ದಿನ ಕಾಯ್ತೀವಿ ನಾವು. ನೋಡೋಣ, ನಮ್ಮ ಆ್ಯಕ್ಟಿವಿಸ್ಟ್ಗಳ ಹತ್ರ ಎಲ್ಲ ಒಂದು ಚರ್ಚೆ ಮಾಡ್ತೀವಿ, ಅವರಿಗೂ ಸಾಕಷ್ಟು ಕಾಲಾವಕಾಶ ಕೊಡ್ತೀವಿ. ಇತ್ಯರ್ಥ ಆಗಬೇಕು, ಇಲ್ಲದೇ ಬೀದಿಗಿಳಿದು ಹೋರಾಟ ಮಾಡೋದು ಇದ್ದೇ ಇದೆ. ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ನೀವು ಆದ್ಯತೆ ಮೇಲೆ ಮಾಡ್ತೀನಿ ಅಂತ ಈಗ ಪ್ರಾಮಿಸ್ ಮಾಡಿದ್ದೀರಾ. ಒಂದು ಕೇಸನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಾಗ ನೀವು ಅಲ್ಲೇ ವಿಚಾರಣೆ ನಡೆಸಿ ಅಲ್ಲೇ ಡಿಕ್ಟೇಷನ್ ಕೊಟ್ಟು ಇತ್ಯರ್ಥ ಮಾಡುವಂಥ ಶಕ್ತಿ ನಿಮ್ಮಲ್ಲಿತ್ತು. ಆದ್ದರಿಂದ ಇಲ್ಲಿ ಲೋಕಾಯುಕ್ತರಾಗಿ ಬಂದಿದ್ದೀರಾ. ಆ ಶಕ್ತಿ ಇಲ್ಲಿ ಪ್ರದರ್ಶನ ಮಾಡಿ 7 ದಿನದೊಳಗಡೆ ನೀವು ತೀರ್ಮಾನ ಮಾಡಿ. ಯಾಕೆ ತೀರ್ಮಾನ ಮಾಡೋಕ್ಕಾಗಲ್ಲ? ಅದೇನು ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಡಾಕ್ಯುಮೆಂಟ್ ಇದೆ, ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದೀರಾ 12-13 ವರ್ಷದಿಂದ, ಅದನ್ನ ಇತ್ಯರ್ಥ ಮಾಡಿ ಅಷ್ಟೇ ನಾವು ಹೇಳೋದು. ಚಾರ್ಜ್ ಶೀಟ್ ಹಾಕೋದಕ್ಕೆ ಏನು ತೊಂದರೆ? ಪ್ರಾಸಿಕ್ಯೂಷನ್ನಿಗೆ ಸ್ಯಾಂಕ್ಷನ್ನಿಗೆ ಪರ್ಮಿಷನ್ ಕೇಳೋಕ್ಕೆ ಏನು ತೊಂದರೆ? ನಿಮಗೆ ಹ್ಯಾಂಡ್ಸ್ ಇದ್ದಾವೆ, ಮಾಡಲ್ಲ, ಅದನ್ನು ಮಾಡಿ ಅಂತೇಳಿ ನಾವು ಒತ್ತಾಯ ಹಾಕಿದ್ದೀವಿ. ಅವರು ಈಗ ಲೋಕಾಯುಕ್ತ ಪೊಲೀಸರ ಮುಂದೆ ಹಲವಾರು ಸಾವಿರಾರು ದೂರುಗಳು ರಾಜ್ಯಾದ್ಯಂತ ದಾಖಲಾಗಿರ್ತಕ್ಕಂಥದ್ದು. ಆದರೆ ಇವತ್ತು ವೆಬ್ಸೈಟ್ನಲ್ಲಿ ನೋಡಿದಾಗ ಕೇವಲ ಒಂದು 15-20 ಕೇಸುಗಳ ಬಗ್ಗೆ ಅವರು ಮಾತ್ರ ಹೇಳ್ತಾ ಇದ್ದಾರೆ. ಮೋರ್ ದ್ಯಾನ್ 5,000ಕ್ಕಿಂತ ಹೆಚ್ಚು ಕೇಸುಗಳು ಇವತ್ತು ಲೋಕಾಯುಕ್ತ ಪೊಲೀಸರ ಮುಂದೆ ತನಿಖೆಗಾಗಿ ಕಾದು ನಿಂತಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಭಾಳ ದುರಂತ ಅಂತಂದರೆ ಸುಮಾರು 2010ರಲ್ಲಿ ಹಾಕಿದಂತಹ ಕೆಲವು ಪ್ರಕರಣಗಳಲ್ಲಿ ಇವತ್ತು ಕೂಡ ಪ್ರಾಥಮಿಕ ತನಿಖೆಯೂ ಆಗಿಲ್ಲ. ಏನು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಆಗಿಲ್ದಲೇ ಇರ್ತಕ್ಕಂಥದ್ದು. ಅದರಲ್ಲೂ ಜನಪ್ರತಿನಿಧಿಗಳು, ಹಿಂದೆ ಇದ್ದಂತಹ ಚೀಫ್ ಮಿನಿಸ್ಟರ್ಸ್ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರು, ಉನ್ನತ ಹುದ್ದೆಯಲ್ಲಿದ್ದಂಥವರ ವಿರುದ್ಧ ದಾಖಲಾದಂತಹ ಅನೇಕ ಕ್ರಿಮಿನಲ್ ಪ್ರಕರಣಗಳು, ಅಂದರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಕ್ರಿಮಿನಲ್ ಪ್ರಕರಣಗಳು ಇವತ್ತು ಲೋಕಾಯುಕ್ತ ಪೊಲೀಸರ ಮುಂದೆ ತನಿಖೆಗಾಗಿ ಇನ್ನೂ ಕಾದು ನಿಂತಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಆಗಿರ್ತಕ್ಕಂಥದ್ದು. ಈ ವಿಷಯವನ್ನು ಸನ್ಮಾನ್ಯ ಲೋಕಾಯುಕ್ತರ ಗಮನಕ್ಕೆ ಇವತ್ತು ತಂದಿದ್ದೀವಿ. ಹಾಗೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಪೊಲೀಸ್ ಮೇಲೆ ತಂದಿದ್ದೀವಿ. ಯಾವುದೇ ಒಂದು ಕ್ರಿಮಿನಲ್ ಕೇಸು ಆಗಿದಾಗ CRPC ಪ್ರಕಾರ 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಹಾಕಬೇಕಾಗಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ 6 ತಿಂಗಳ ಒಳಗಾಗಿ ತನಿಖೆಯನ್ನು ಮುಗಿಸ್ಬೇಕಾಗಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಅದರ ಏನು ಸ್ಟೇಟಸ್ ಏನಾಗಿದೆ ಅಂದರೆ ಅಂತಹ ದೂರುಗಳ ಏನು ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥ
ಮಾಹಿತಿಯೂ ಕೂಡ ಪೊಲೀಸರು ಕೊಡ್ತಾ ಇಲ್ಲ ಇವತ್ತು. ಇಲ್ಲಿ ಈ ಮಧ್ಯದಲ್ಲಿ ಏನಾಯಿತು, 4 ವರ್ಷ ACB ಅಂತ ಹೇಳಿ ಮಾಡಿ ACBಗೆ ತಳ್ಳಿ ಹಾಕಿದರು. ACBಯನ್ನು ಕ್ಲೋಸ್ ಮಾಡಿ ವಾಪಸ್ಸು ಇಲ್ಲಿಗೆ ಬಂತು. ಅಂದರೆ ಆ ಕಡತಗಳು ಇವತ್ತು ಕೂಡ ಅವರು ಲೋಕಾಯುಕ್ತರು ಒಪ್ಪಿಕೊಂಡ್ರು, ಇಲ್ಲ ಇದರಲ್ಲಿ ಲೋಪ ಆಗ್ತಾ ಇದೆ, ಲೋಕಾಯುಕ್ತ ಪೊಲೀಸರಲ್ಲಿ ಇದು ಸರಿಯಾಗಿ ಇನ್ವೆಸ್ಟಿಗೇಷನ್ಗಳು ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಬಂದಿದೆ. ಇದರ ಬಗ್ಗೆ ತಕ್ಷಣ ನಾನು ಅವರ ಇದು ಎಲ್ಲ ಹಿರಿಯ ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿ ನಾನು ನಿರ್ದೇಶನವನ್ನು ಕೊಡ್ತಾ ಇದ್ದೀನಿ. ಇವುಗಳನ್ನು ಆದ್ಯತೆಯ ಮೇಲೆ ತಕ್ಷಣ ಆದಷ್ಟು ಕಾಲಮಿತಿಯೊಳಗೆ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಖಂಡಿತ ಅದರ ಬಗ್ಗೆ ಭಾಳಷ್ಟು ಕ್ರಮ ತಗೊಳ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು. BL ಶಂಕರ್ ಮತ್ತು ಉಗ್ರಪ್ಪನವರು ಇಬ್ಬರು ಜಾಯಿಂಟಾಗಿ ಒಂದು ಲೋಕಾಯುಕ್ತರಿ ಪೊಲೀಸರು ಒಂದು ದೂರನ್ನು ಕೊಟ್ಟರು. 14 ವರ್ಷದಿಂದ ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನಲ್ಲಿ BS ಯಡಿಯೂರಪ್ಪನವರಿದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ಅಶೋಕ್ ಇದ್ದಾರೆ. ಅಂದರೆ ಕಾಂಗ್ರೆಸ್ ನಾಯಕರೇ ಹಿರಿಯ BJP ಮುಖ್ಯಮಂತ್ರಿಗಳ ವಿರುದ್ಧ ಕೊಟ್ಟಂತಹ ದೂರನ್ನು ಕೂಡ ಮುಚ್ಚಿಟ್ಟಿರ್ತಕ್ಕಂಥದ್ದು. ಇದು ಭಾಳ ಇದು ಏನಾಗಿದೆ, ನಮ್ಮಲ್ಲಿ ಈ ಲೋಕಾಯುಕ್ತದ ಬಗ್ಗೆ ವಿಶ್ವಾಸಾರ್ಹತೆಯನ್ನೇ ಕಮ್ಮಿ ಮಾಡ್ತಕ್ಕಂಥದ್ದು. ಏನಾಗ್ತದೆ, ನಾವು ಯಾವ ಆಶಾಭಾವನೆಯಿಂದ ಮಾಡ್ತೀವಿ ಅಂದರೆ ತಕ್ಷಣ ಕ್ರಮ ಆಗಬೇಕು, ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ಇದರಲ್ಲಿ ದಾಖಲೆಗಳನ್ನು ಪಡೆದು ಅನೇಕ ನಾಗರಿಕರು, ಸಾಮಾಜಿಕ ಕಾರ್ಯಕರ್ತರುಗಳು ದೂರನ್ನು ಹಾಕಿದಾಗ ಆ ಥರ ದೂರುಗಳನ್ನು ಈ ಥರ ಇಲ್ಲಿ ಕೊಳಿತಾ ಬಿದ್ದರೆ ಏನಾಗ್ತದೆ, ನಮ್ಮ ಆತ್ಮಸ್ಥೈರ್ಯ ನಮಗೆ ಕುಂದದಂಗೆ ಆಗ್ತದೆ. ಹೀಗಾಗಿ ಇದರ ಬಗ್ಗೆ ಲೋಕಾಯುಕ್ತರಿಗೆ ಮನವರಿಕೆಯನ್ನು ಕೂಡ ಮಾಡಿದ್ದೇವೆ. ನಮ್ಮ ಇದರಲ್ಲಿ ರೆಪ್ರೆಸೆಂಟೇಷನಲ್ಲಿ ಭಾಳ ಸವಿರವಾದಂಥ ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೀವಿ. ಹೀಗಾಗಿ ಅವರು ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.